ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಹೀರೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ವಾಯ್ಸ್ ಓವರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ. ನಾನು ಇವಲ್ಲಿ 3 ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಆದರೆ ಏನು ತೆಗಿಬೇಕು, ಶಿರ ಅಂತಾರಲ್ಲ, ಅದನ್ನು ತೆಗೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಅದರಲ್ಲಿ ಒಂಚೂರು ಇದು ಮಾಡಬೇಕು. ಆಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಅದರಲ್ಲಿ ಶೇಂಗಾ ಬೀಜ ಇರುತ್ತಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಹೆಸರು ಎಷ್ಟು ಬೇಕೋ ಅಷ್ಟು ಮಿಶ್ರ ತೊಗೊಂಡು ಅದನ್ನು ಹುರ್ಕೊಳ್ಬೇಕು ಚೆನ್ನಾಗಿ. ಅದು ಚೆನ್ನಾಗಿ ಹುರ್ಕೊಂಡೆ ಇವಾಗ ಅದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ಕಡಾಯಿಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕೊಂಡ್ಮೇಲೆ ಅದರಲ್ಲಿ ಸಾಸಿವೆ, ಜೀರಿಗೆ, ಆಮೇಲೆ ಕುಟ್ಟಿಟ್ಟಂಥ ಬೆಳ್ಳುಳ್ಳಿ ಹಾಕ್ಕೋಬೇಕು, ಕರಿಬೇವು ಹಾಕ್ಕೊಳ್ಳಿ. ಆಮೇಲೆ ನಾವು ಅದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿ, ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಆಗಬೇಕು. ಅವು ಎಣ್ಣೆಲೆಲ್ಲ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಹೀರೆಕಾಯಿ ಪಲ್ಯ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಬರುತ್ತೆ ಚೆನ್ನಾಗಿ. ನಾನಿಲ್ಲಿ ಹುರ್ಕೊಂಡಾದ್ಮೇಲೆ ಅದರಲ್ಲಿ ಈರುಳ್ಳಿ ಹಾಕ್ಕೊಂಡೆ. ಒಬ್ಬೊಬ್ಬರು ಈರುಳ್ಳಿ ಪೇಸ್ಟ್ ಮಾಡಿ ಹಾಕ್ಕೋತಾರೆ, ನಾನು ಹಾಕಿಲ್ಲ ಇಲ್ಲಿ. ನೀವು ಬೇಕಂದ್ರೆ ಒಂಚೂರು ಈರುಳ್ಳಿ ಪೇಸ್ಟ್ ಮಾಡಿ ಹಾಕ್ಕೋಬೇಕು. ಒಂದು 5ರಿಂದ 7 ನಿಮಿಷ ಅದನ್ನು ಎಣ್ಣೆಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡು ನೀವು ಟೊಮ್ಯಾಟೊ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಅಂದರೆ ನಮ್ಮ ಮನೇಲಿ ಒಂಚೂರು ಅಭ್ಯಾಸ, ಎಲ್ಲ ಸಬ್ಜಿಲಿ ಪಲ್ಯದಲ್ಲಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಇರಲೇಬೇಕು. ಅದಕ್ಕೆ ನಾನು ಅದು ಎಲ್ಲದರಲ್ಲೂ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಹಾಕ್ಕೋಬೋದು, ಬಿಡ್ಬೋದು. ಮೇನ್ ಅಂದರೆ ಎಣ್ಗಾಯಿ ಒಳಗೆ ಮೇನ್ ಅಂದ್ರೆ ಬೆಳ್ಳುಳ್ಳಿ. ಅದೇ ಬೆಳ್ಳುಳ್ಳಿ ಫ್ಲೇವರ್ ಬಂದರೆ ಎಣ್ಗಾಯಿ ಸೂಪರ್ ಆಗಿರ್ತೈತಿ. ಆಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ರಿ, ಗರಂ ಮಸಾಲ ಹಾಕ್ಕೊಳ್ರಿ. ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಕುಟ್ಟಿದ ಮಸಾಲೆ ಖಾರ ಇರ್ತೈತಲ್ಲ, ಅದು ಹಾಕ್ಕೊಳ್ರಿ. ನಮ್ಮ ಮನ್ಯಾಗ ಒಂಚೂರೇ ಜಾಸ್ತಿ ಖಾರ ತಿಂತೀವಿ, ಒಂದು ಜಾಸ್ತಿ ಖಾರನ ಹಾಕ್ಕೊಂಡೇನಿ. ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಖಾರ ಹಾಕ್ಕೋಬೇಕು. ಆಮೇಲೆ ರೀ, ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಪುಡಿ, ಅದು ಹಾಕ್ಕೊರಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದೇ ಮಿಕ್ಸರ್ ಡಬ್ಬ ಒಳಗೆ ಉಳಿದಿರ್ತೈತಲ್ಲ ಪೌಡ್ರ್, ಅದ್ರೊಳಗೆ ನೀರು ಹಾಕ್ಕೊಂಡು ಅದೇ ನೀರನ್ನು ಹಾಕಿರಿ. ನಿಮ್ಗೆ ಎಷ್ಟು ನಿಮಗೆ ಗಟ್ಟಿ ಬೇಕು, ಏನು ಗ್ರೇವಿ ಬೇಕು, ಅದ್ರ ಪ್ರಕಾರ ನೀವು ನೀರು ಹಾಕ್ಕೊರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ನಾನಂತೂ ಮಾಡುವಾಗಂತೂ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ಯಾವಾಗ ಊಟ ಮಾಡಲಿಪ್ಪ ಅಂತ ಇದ್ದೆ. ಅದಕ್ಕೆ ಒಂದು 5-10 ನಿಮಿಷ ಉಪ್ಪು ಹಾಕ್ಕೊಳ್ಳಿ, ಮುಚ್ಚಿಡ್ಬೇಕು. ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮ್ ಒಳಗೆ ಕುದಿಸ್ಬೇಕು ಅದನ್ನು. ನೋಡಿರಿ ಕುದಿಲಾಕತ್ತೈತಿ. 5 ನಿಮಿಷ 10 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಕೆಳಗೆ ಇಳಿಸ್ಬಿಡ್ರಿ. ನೋಡಿರಿ, ನಮ್ಮ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಜೊತೆ, ನೀವು ಅನ್ನದ ಜೊತೆ ಬೇಕಾದರೂ ತಿನ್ಬೋದು ಇದನ್ನು. ನೋಡಿರಿ ರೆಡಿ ಆಯಿತು. ಮತ್ತು ಬಿಸಿ ಬಿಸಿ ರೊಟ್ಟಿನೂ ಅದಾವ. ಇನ್ನೇನು ನನ್ನ ಮಗಳಿಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ ತಿನ್ನೋಕ್ಕೆ. ಅವಳು ಬಂದ ಮೇಲೆ ಊಟ ಮಾಡೋದಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.